ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ವಿಜ್ಞಾನ ಅನ್ನುವಂಥ ಒಂದು ಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಶಾಲೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಕಲಿತೀವಿ, ಅದರಲ್ಲಿ ವಿಜ್ಞಾನ ಕೂಡ ಒಂದು ವಿಷಯ. ವಿಜ್ಞಾನವನ್ನು ನೋಡಿದಾಗ ವಿಜ್ಞಾನ ಅಂದ್ರೇನು, ಈ ವಿಜ್ಞಾನದಲ್ಲಿ ಎಷ್ಟು ವಿಧಗಳು ಬರ್ತವೆ, ಆ ವಿಧಗಳನ್ನು ನಾವು ಯಾವ ರೀತಿ ಅಭ್ಯಾಸ ಮಾಡ್ತೀವಿ, ಆ ವಿಧಗಳು ಯಾವುವು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ವಿಜ್ಞಾನ ಅನ್ನುವಂಥ ಪದ ಆಂಗ್ಲ ಭಾಷೆಯ ಸೈನ್ಸ್ ಅನ್ನೋ ಪದಕ್ಕೆ ಸಮಾನಾರ್ಥವನ್ನು ಕೊಡುತ್ತೆ. ಈ ಸೈನ್ಸ್ ಅನ್ನುವಂಥ ಪದ ಎಲ್ಲಿಂದ ಬಂತು? ಈ ಪದ ಲ್ಯಾಟಿನ್ ಭಾಷೆಯ ಸೈನ್ಸಿಯಾ ಅನ್ನುವಂಥ ಪದದಿಂದ ಬಂದಿದೆ. ಸೈನ್ಸಿಯಾ ಅಂತಂದ್ರೆ ಟು ನೋ ಅಂದರೆ ತಿಳಿದುಕೋ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸೈನ್ಸಿಯಾ ಪದದಿಂದ ಸೈನ್ಸ್ ಅಂದರೆ ನಾವು ಈ ಜಗತ್ತಿನ ಮೇಲಿರುವಂತಹ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಶಾಸ್ತ್ರ ವಿಜ್ಞಾನ. ವಿಜ್ಞಾನ ಯಾವುದೇ ಒಂದು ವಸ್ತುವಿನ ಬಗ್ಗೆ ಆಗಲಿ, ಆ ಜೀವಿಯ ಬಗ್ಗೆ ಆಗಲಿ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡುವಂಥ ಒಂದು ಶಾಸ್ತ್ರವಾಗಿದೆ. ವಿಜ್ಞಾನ ಅನ್ನೋದು ಮೊದಲಿನಿಂದ ಇದೆ, ಹಾಗೂ ಇದಕ್ಕೆ ಕೊನೆ ಅನ್ನೋದು ಇಲ್ಲ. ಯಾಕಂದರೆ ಇದು ನಿತ್ಯ ಹಾಗೂ ನಿರಂತರ. ವಿಜ್ಞಾನ ಅನ್ನೋದು ಒಂದು ನೈಜವಾದಂತಹ ಶಾಸ್ತ್ರ. ಇಲ್ಲಿ ನಿಜವಾದ ಘಟನೆಗಳನ್ನು ನಾವು ಅಭ್ಯಾಸ ಮಾಡ್ತೀವಿ. ವಿಜ್ಞಾನದಲ್ಲಿ ನೋಡಿದಾಗ ಇಲ್ಲಿ ನಾವು ಮುಖ್ಯವಾಗಿ ವಿಜ್ಞಾನವನ್ನು 3 ವಿಧಗಳಲ್ಲಿ ಅಭ್ಯಾಸ ಮಾಡ್ತೀವಿ. ಮೊದಲನೇದಾಗಿ ಭೌತಶಾಸ್ತ್ರ, ಎರಡನೇದಾಗಿ ರಾಸಾಯನಶಾಸ್ತ್ರ, ಹಾಗೂ ಜೀವಶಾಸ್ತ್ರ. ವಿಜ್ಞಾನವನ್ನು ನಾವು ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ ಅನ್ನುವಂಥ ವಿಧಗಳಲ್ಲಿ ಇದನ್ನು ಮತ್ತೆ ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತೇವೆ. ಅದರಲ್ಲಿ ನಾವು ಭೌತಶಾಸ್ತ್ರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಭೌತಶಾಸ್ತ್ರ ಅನ್ನೋದು ಆಂಗ್ಲ ಭಾಷೆಯ ಫಿಸಿಕ್ಸ್ ಅನ್ನೋ ಪದಕ್ಕೆ ಸಮಾನಾರ್ಥವನ್ನು ಕೊಡುತ್ತೆ. ಈ ಆಂಗ್ಲ ಭಾಷೆಯ ಫಿಸಿಕ್ಸ್ ಅನ್ನುವಂಥ ಪದ ಗ್ರೀಕ್ ಭಾಷೆಯ ಫ್ಯೂಸಿಸ್ ಅನ್ನುವಂಥ ಪದದಿಂದ ರಚನೆಯಾಗಿದೆ. ಫ್ಯೂಸಿಸ್ ಅಂದರೆ ಗ್ರೀಕ್ ಭಾಷೆಯಲ್ಲಿ ಸ್ವಭಾವ ಅಂತ ಅರ್ಥ ಕೊಡುತ್ತೆ. ಭೌತಶಾಸ್ತ್ರ ಅಥವಾ ಭೌತ ವಿಜ್ಞಾನ ಅನ್ನೋದು ಯಾವ ವಿಷಯದ ಬಗ್ಗೆ ಅಭ್ಯಾಸ ಮಾಡುತ್ತೆ ಅಂದರೆ ಸ್ವಭಾವದ ಬಗ್ಗೆ ಅಭ್ಯಾಸ ಮಾಡೋದು. ಈ ಜಗತ್ತಿನಲ್ಲಿರುವಂಥ ವಸ್ತುಗಳ ಸ್ವಭಾವದ ಬಗ್ಗೆ ನಾವು ಅಭ್ಯಾಸ ಮಾಡ್ತೇವೆ. ಅಂತಹ ಆ ವಸ್ತುಗಳ ಸ್ವಭಾವದ ಬಗ್ಗೆ ಅಭ್ಯಾಸ ಮಾಡುವಂಥ ಒಂದು ವಿಜ್ಞಾನದ ಒಂದು ಶಾಖೆ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ ಅಂತ ಕರಿತೀವಿ. ಭೌತಶಾಸ್ತ್ರ ಇದು ಬಹಳ ಹಳೆಯ ಕಾಲದಿಂದ ಇದೆ. ಭೌತಶಾಸ್ತ್ರವನ್ನು ನಾವು ಸಾಮಾನ್ಯ ನೋಡಿದಾಗ 2 ಕಾಲಘಟ್ಟಗಳಲ್ಲಿ ಇದನ್ನು ನಾವು ವಿಂಗಡಿಸ್ತೇವೆ: ಪ್ರಾಚೀನ ಭೌತಶಾಸ್ತ್ರ ಹಾಗೂ ಆಧುನಿಕ ಭೌತಶಾಸ್ತ್ರ ಅಂತ. ಪ್ರಾಚೀನ ಭೌತಶಾಸ್ತ್ರ ಅಂದರೆ ಮೊದಲಿನಿಂದ ಹಿಡಿದು ಹಳೆ ಕಾಲದಿಂದ ಇತ್ತೀಚಿನ 20ನೇ ಶತಮಾನದವರೆಗೆ ಏನಿದೆ ಈ ಕಾಲದಲ್ಲಿ, ಆ 20ನೇ ಶತಮಾನಕ್ಕಿಂತ ಮುಂಚೆ ಯಾವ ಯಾವ ಸಂಶೋಧನೆಗಳಾದವು, ಯಾವ ರೀತಿಯಾದಂತಹ ಭೌತಶಾಸ್ತ್ರಗಳಿಗೆ ಏನೇನು ಸಂಶೋಧನೆಗಳಾದವು, ಆವಿಷ್ಕಾರಗಳಾದವು, ಅದನ್ನೆಲ್ಲ ನಾವು ಪ್ರಾಚೀನ ಭೌತಶಾಸ್ತ್ರ ಅಂತ ಕರಿತೀವಿ. ಈ ಪ್ರಾಚೀನ ಭೌತಶಾಸ್ತ್ರಕ್ಕಾಗಿ ಸಾಕಷ್ಟು ವಿಜ್ಞಾನಿಗಳು ತಮ್ಮ ಜೀವನವನ್ನು ಮುಡುಪಾಗಿರಿಸಿ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡಿ ಅದರಲ್ಲಿ ಅತ್ಯಂತ ಗಣನೀಯ ರೀತಿಯಲ್ಲಿ ಸಾಧನೆಯಾಗಿದ್ದಂತಹ ಸರ್ ಐಸಾಕ್ ನ್ಯೂಟನ್ ಅವರನ್ನು ನಾವು ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸರ್ ಐಸಾಕ್ ನ್ಯೂಟನ್ ಇವರನ್ನು ನಾವು ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ.
ಸೊ ಸರ್ ಐಸಾಕ್ ನ್ಯೂಟನ್ ಅವರು ಇಂಗ್ಲೆಂಡ್ ಅವರಾಗಿದ್ದು ಇವರೊಬ್ಬ ಭೌತಶಾಸ್ತ್ರಜ್ಞ, ಗಣಿತಜ್ಞ ಹಾಗೂ ಖಗೋಳಶಾಸ್ತ್ರದ ಬಗ್ಗೆ ಕೂಡ ಸಾಕಷ್ಟು ಅಭ್ಯಾಸ ಮಾಡಿದ್ದಾರೆ. ಹೀಗಾಗಿ ಇವರ ಸಾಕಷ್ಟು ಕೊಡುಗೆಗಳು ಇವತ್ತು ನಮ್ಮ ಈ ವಿಜ್ಞಾನದ ಭಾಗದಲ್ಲಿ ಒಂದು ಮೂಲಭೂತ ಪರಿಕಲ್ಪನೆಗಳಾಗಿ ನಾವು ಬಳಕೆ ಮಾಡ್ತೇವೆ. ಅದರಲ್ಲಿ ನೀವು ನೋಡುವ ಹಾಗೆ ಚಲನೆಯ ನಿಯಮಗಳು, ಗುರುತ್ವಾಕರ್ಷಣೆಯ ನಿಯಮಗಳು ಹಾಗೂ ನ್ಯೂಟನ್ನ ರಿಂಗ್ಗಳು, ಸಾಕಷ್ಟು ವಿಷಯಗಳ ಬಗ್ಗೆ ಸರ್ ಐಸಾಕ್ ನ್ಯೂಟನ್ ನಮಗೆ ಸಾಕಷ್ಟು ವಿಜ್ಞಾನದಲ್ಲಿ ಕೊಡುಗೆಗಳನ್ನು ನೀಡಿದ್ದಾರೆ. ಅದೇ ರೀತಿ 20ನೇ ಶತಮಾನದಿಂದ ಈಚೆಗೆ ಇಲ್ಲಿಯವರೆಗೆ ಹಾಗೂ ಇನ್ನು ಮುಂದೆ ಇದೆಲ್ಲ ಆಧುನಿಕ ಭೌತಶಾಸ್ತ್ರ ಅಂತ ಕರಿತೀವಿ. ಸೊ ಆಧುನಿಕ ಭೌತಶಾಸ್ತ್ರ 20ನೇ ಶತಮಾನದಿಂದ ಈಚೆಗೆ ಆದಂತಹ ಆವಿಷ್ಕಾರಗಳನ್ನು ಒಳಗೊಂಡಿದೆ. ಸೊ ಈ ಆಧುನಿಕ ಭೌತಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆಯಾಗಿದ್ದಂತಹ ಆಲ್ಬರ್ಟ್ ಐನ್ಸ್ಟೀನ್ ಇವರನ್ನು ನಾವು ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಆಲ್ಬರ್ಟ್ ಐನ್ಸ್ಟೀನ್ ಜರ್ಮನಿಯವರಾಗಿದ್ದು ಈ ಭೌತಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಕೊಡುಗೆಗಳನ್ನು ನಾವು ಸ್ಮರಿಸ್ತೇವೆ. ಅವರ ಒಂದು ಸೂತ್ರ ಕೂಡ ನಿಮಗೆ ನೆನಪಿರಬಹುದು, E=mc². ಬಹಳ ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಸೂತ್ರ E=mc². ಅದನ್ನು ಕೊಟ್ಟಂತಹ ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್. ಸೊ ಇವರ ಸಾಧನೆಗೆ ನೊಬೆಲ್ ಪ್ರೈಸ್ ಕೂಡ ಬಂದಿದೆ. ಇವರು ಸಾಕಷ್ಟು ಭೌತಶಾಸ್ತ್ರದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ಇವರನ್ನು ನಾವು ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸೊ ಇದೇ ರೀತಿ ಭೌತಶಾಸ್ತ್ರ 2005 ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ವರ್ಷ ಅಂತ ಯುನೆಸ್ಕೋ ಸಂಸ್ಥೆ ಘೋಷಣೆ ಮಾಡಿದೆ. 2005 ನಾವು ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ವರ್ಷ ಅಂತ ಕರೀತೀವಿ. ಸೊ ಅದೇ ರೀತಿ ವಿಜ್ಞಾನದ ಶಾಖೆಯಾದಂತಹ ಭೂಗೋಳ, ಏನು ಭೌಗೋಳಿಕವಾಗಿ ನಾವು ಖಗೋಳವನ್ನ ಅಭ್ಯಾಸ ಮಾಡ್ತೀವಿ, ಖಗೋಳ ಶಾಸ್ತ್ರವನ್ನ. ಸೊ 2009 ಈ ವರ್ಷವನ್ನ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರ ವರ್ಷ ಅಂತ ಯುನೆಸ್ಕೋದವರು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ 2011 ಇದನ್ನ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ವರ್ಷ ಅಂತ ಯುನೆಸ್ಕೋ ಮತ್ತು IUPAC ಸಂಸ್ಥೆಗಳು ಈ ವರ್ಷವನ್ನ 2011 ವರ್ಷವನ್ನ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ 2012ನೇ ವರ್ಷವನ್ನ ರಾಷ್ಟ್ರೀಯ ಗಣಿತ ವರ್ಷವನ್ನಾಗಿ ರಾಷ್ಟ್ರೀಯ ಗಣಿತ ವರ್ಷವನ್ನಾಗಿ ನಮ್ಮ ಭಾರತದ ಪ್ರಧಾನಿಗಳು ಈ ವರ್ಷವನ್ನ ರಾಷ್ಟ್ರೀಯ ಗಣಿತ ವರ್ಷವನ್ನಾಗಿ ಘೋಷಣೆ ಮಾಡಿದ್ದಾರೆ. ಸೊ ಇದು ನಾವು ವಿಜ್ಞಾನ ಹಾಗೂ ಅದರ ಶಾಖೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ಧನ್ಯವಾದ.